ಹಾಯ್ ಹೆಲೋ ವೆಲ್ಕಮ್ ಟು ಯಶೋನ್ ಖುಷಿ ಚಾನಲ್. ಮದುವೆಯ ಮಂಟಪ ಎಲ್ಲ ಸಂಭ್ರಮದಿಂದ ಇದೆ. ಯಾವ ಕಡೆ ನೋಡಿದರೂ ನೆಂಟರು, ಫ್ರೆಂಡ್ಸ್, ಗಡಿಬಿಡಿ. ಎಲ್ಲರೂ ಒಳ್ಳೆ ಸಂತೋಷದ ವಾತಾವರಣದಲ್ಲಿ ಇದ್ದಾರೆ. ಒಳಗಡೆ ಬೆಡ್ರೂಮಿನಲ್ಲಿ ಅಂದವಾಗಿ ರೆಡಿಯಾಗಿ ಕನ್ನಡಿಯ ಮುಂದೆ ಕುಳಿತುಕೊಂಡು ಇದ್ದಾಳೆ ಕವಿತಾ. ಕೈಯಲ್ಲಿ ಇರುವ ಮೆಹಂದಿಯಲ್ಲಿ ಮದುವೆ ಮಾಡಿಕೊಳ್ಳುವ ಹುಡುಗನ ಹೆಸರು ನೋಡಿಕೊಂಡಳು. ಸಡನ್ ಆಗಿ ಆಕೆ ಕಣ್ಣುಗಳಿಂದ ಒಂದು ಕಣ್ಣೀರಿನ ಹನಿ ಆ ಮೆಹಂದಿಯ ಮೇಲೆ ಬಿದ್ದಿತು. ಅದು ಆನಂದದ ಕಣ್ಣೀರ, ಇಲ್ಲದಿದ್ದರೆ ಹಿಂದಿನ ಸಂಘಟನೆಯ ಬಾಧೆನಾ? ಆಗಲೇ ಅವರ ತಾಯಿ ಒಳಗಡೆ ಬಂದು, ಕವಿತಾ, ಮದುವೆಯ ಗಂಡು ಬಂದಿದ್ದಾನೆ, ರೆಡಿಯಾಗಿರು ಎಂದು ಹೇಳಿ ಹೋದಳು. ಕವಿತಾ ಕಣ್ಣುಗಳನ್ನು ಒರೆಸಿಕೊಂಡು ಕನ್ನಡಿಯಲ್ಲಿ ಆಕೆ ನೋಡಿಕೊಳ್ಳುತ್ತಾ ಜೋರಾಗಿ ಉಸಿರನ್ನು ತೆಗೆದುಕೊಂಡಳು. ಒಂದು ಟೈಮ್ನಲ್ಲಿ ತನ್ನ ಜೀವನ ಅಲ್ಲಿಗೆ ಮುಗಿದು ಹೋಯಿತು ಅಂದುಕೊಂಡ ಆಕೆ ಈ ದಿನ ಇಷ್ಟೊಂದು ಆನಂದವಾಗಿ ಹಸೆಮಣೆ ಹತ್ತುತ್ತಿದ್ದಾಳೆ. ಈ ಮದುವೆ ಹಸೆಮಣೆ ತನಕ ಬಂದ ಆಕೆಯ ಪ್ರಯಾಣ ಎಷ್ಟು ತಿರುವುಗಳು ತಿರುಗಿತು. ಆ ಪ್ರಯಾಣ ಸರಿಯಾಗಿ 10 ತಿಂಗಳ ಹಿಂದೆ ಶುರುವಾಯಿತು. ಆ ದಿನ ಮಧ್ಯಾಹ್ನ 3 ಗಂಟೆಯ ಟೈಮಿನಲ್ಲಿ ಕವಿತಾಗೆ ಬೇರೆ ಫ್ಲೋರ್ನಲ್ಲಿ ಒಂದು ಚಿಕ್ಕ ಮೀಟಿಂಗ್ ಇತ್ತು. ಫೈಲ್ ಕೈಯಲ್ಲಿ ಹಿಡಿದುಕೊಂಡು ಲಿಫ್ಟ್ ಹತ್ತಿರಕ್ಕೆ ಬಂದು ಬಟನ್ ಪ್ರೆಸ್ ಮಾಡಿದಳು ಕವಿತಾ. ಡೋರ್ ಓಪನ್ ಆಯಿತು. ಲಿಫ್ಟ್ ಖಾಲಿಯಾಗಿ ಇದೆ. ಒಳಗಡೆ ಹೋಗಿ ಬಟನ್ ಪ್ರೆಸ್ ಮಾಡಿದಳು. ಡೋರ್ ನಿಧಾನವಾಗಿ ಆಗುತ್ತಿರುವ ಟೈಮಿನಲ್ಲಿ ದೂರದಿಂದ ಒಬ್ಬ ಹುಡುಗ ಓಡುತ್ತಾ ಬಂದು, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಲ್ಲಿಸಿ ಪ್ಲೀಸ್ ಅನ್ನುತ್ತಾ ಗಡಿಬಿಡಿಯಿಂದ ತನ್ನ ಕೈಯನ್ನು ಅಡ್ಡ ಇಟ್ಟು ಒಳಗಡೆ ಬಂದನು. ಆತನೇ ಆಕಾಶ್. ಕವಿತಾ ಕ್ಯಾಜುವಲ್ ಆಗಿ ಒಂದು ಸ್ಮೈಲ್ ಕೊಟ್ಟು ಪಕ್ಕಕ್ಕೆ ಹೋದಳು. ಲಿಫ್ಟ್ ಕೆಳಗಡೆ ಹೋಗುತ್ತಿದೆ. 2 ಫ್ಲೋರ್ ದಾಟಿದೆಯೋ ಇಲ್ಲವೋ ಸಡನ್ ಆಗಿ ಒಂದು ದೊಡ್ಡ ಸೌಂಡ್ ಬಂದು ನಿಂತು ಹೋಯಿತು. ಕೆಲವು ಸೆಕೆಂಡ್ಗಳಲ್ಲಿಯೇ ಲೈಟ್ಸ್ ಎಲ್ಲ ಆಫ್ ಆಗಿ ಕತ್ತಲು ಆವರಿಸಿತು. ಕವಿತಾಗೆ ಕತ್ತಲೆಂದರೂ ಕ್ಲೋಸ್ಡ್ ಸ್ಪೇಸಸ್ ಅಂದರೂ ತುಂಬ ಭಯ. ಕ್ಲಾಸ್ಟ್ರೋಫೋಬಿಯಾ ಅನ್ನುತ್ತಾರೆ ಅಲ್ವಾ, ಸೇಮ್ ಅದೇ. ಉಸಿರು ತೆಗೆದುಕೊಳ್ಳಲು ಕಷ್ಟವಾಗುತ್ತಿದೆ. ಟೆನ್ಷನ್ನಿಂದ ಬೆವರು ಹಿಡಿಯುತ್ತಿದೆ. ಕತ್ತಲಲ್ಲಿ ಆಕೆ ಪಡುತ್ತಿರುವ ಟೆನ್ಷನ್ ಆಕಾಶ್ಗೆ ಅರ್ಥವಾಯಿತು. ತಕ್ಷಣ ಫೋನ್ನಲ್ಲಿ ಫ್ಲಾಶ್ಲೈಟ್ ಆನ್ ಮಾಡಿದನು. ಬೆಳಕಿನಲ್ಲಿ ಕವಿತಾ ತುಂಬ ಪಾನಿಕ್ ಆಗುವುದನ್ನು ನೋಡಿ ನಿಧಾನವಾಗಿ ಆಕೆಯ ಹತ್ತಿರಕ್ಕೆ ಹೋಗಿ, ಹೇ ರಿಲ್ಯಾಕ್ಸ್, ಏನೂ ಆಗಲಿಲ್ಲ, ಪವರ್ ಫ್ಲಕ್ಚುಯೇಷನ್ನಿಂದ ನಿಂತು ಹೋದಂತೆ ಇದೆ, ಭಯಪಡಬೇಡಿ, ನಾನು ಇದ್ದೀನಿ ಅಲ್ವಾ ಅಂದನು. ಆತನ ವಾಯ್ಸ್ನಲ್ಲಿ ಇರುವ ಆ ಸಾಫ್ಟ್ನೆಸ್ಗೆ ಕವಿತಾಗೆ ತುಂಬ ಕಂಫರ್ಟೇಬಲ್ ಆಗಿ ಅನಿಸಿತು. ಮೆಲ್ಲಗೆ ಡೀಪ್ ಬ್ರೀತ್ ತೆಗೆದುಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದಳು. ಕೆಳಗಡೆ ಕುಳಿತುಕೊಳ್ಳುತ್ತೀರಾ? ಹೀಲ್ಸ್ ಮೇಲೆ ನಿಂತುಕೊಳ್ಳುವುದು ಕಷ್ಟ ಅಲ್ವಾ ಅನ್ನುತ್ತಾ ಜೋಕ್ ಮಾಡಿದನು ಆಕಾಶ್. ಕವಿತಾಗೆ ಭಯದಲ್ಲೂ ಸಹ ಸ್ವಲ್ಪ ನಗು ಬಂದಿತು. ಇಲ್ಲ ಪರವಾಗಿಲ್ಲ, ನನಗೆ ಇಂತಹ ಡಾರ್ಕ್ ಪ್ಲೇಸಸ್ ಅಂದರೆ ಭಯ, ಅದಕ್ಕೆ ಸ್ವಲ್ಪ ಪಾನಿಕ್ ಆದೆ ಎಂದು ಮೆಲ್ಲಗೆ ಹೇಳಿದಳು. ಇಟ್ಸ್ ಓಕೆ, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಬೈದುವೆ, ನನ್ನ ಹೆಸರು ಆಕಾಶ್ ಅಂದನು. ಕವಿತಾ ಅನ್ನುತ್ತಾ ಸ್ಮೈಲ್ ಕೊಟ್ಟಳು ಆಕೆ. ಈ ಬಿಲ್ಡಿಂಗ್ನಲ್ಲಿ ನಿನ್ನನ್ನು ಯಾವತ್ತೂ ನೋಡಿದಂತೆ ಇಲ್ಲವೇ? ಯಾವ ಫ್ಲೋರ್ ನಿನ್ನದು ಎಂದು ಕೇಳಿದನು ಆಕಾಶ್. 7th ಫ್ಲೋರ್. ಟೆಕ್ ಮೀಡಿಯಾ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದೀನಿ. ಮತ್ತೆ ನಿಮ್ಮದು ಎಂದು ಕೇಳಿದಳು ಕವಿತಾ. ಓಹೋ ನೈಸ್, ನಾನು 9th ಫ್ಲೋರ್, ಇನ್ಫೋ ಸೊಲ್ಯೂಷನ್ಸ್. ಇಷ್ಟು ದಿನಗಳು ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದರೂ ನಾವು ಯಾವಾಗಲೂ ಭೇಟಿಯಾಗಲಿಲ್ಲ ಎಂದು ನಿಧಾನವಾಗಿ ಸ್ಮೈಲ್ ಮಾಡಿದನು ಆಕಾಶ್. ಮೇ ಬಿ ನಾವು ಲಾಗೌಟ್ ಟೈಮಿಂಗ್ಸ್ಗೆ ಮ್ಯಾಚ್ ಆಗಲಿಲ್ಲವೇನೋ ಅಂದಳು ಕವಿತಾ. ಹಾಗೆ ಆ ಲಿಫ್ಟ್ ನಿಂತು ಹೋದ ಆ 10 ನಿಮಿಷಗಳು ಅವರಿಗೆ ತಿಳಿಯದೇನೆ ಕಳೆದು ಹೋಯಿತು. ಅವರಿಬ್ಬರು ತುಂಬ ಮಾತನಾಡಿಕೊಂಡರು. ಯಾವ್ಯಾವ ರಾಂಡಮ್ ಟಾಪಿಕ್, ಆಫೀಸ್ನ ಪಾಲಿಟಿಕ್ಸ್ ಬಗ್ಗೆ, ಕ್ಯಾಂಟೀನ್ ಫುಡ್ ಬಗ್ಗೆ. ಆಕಾಶ್ ಮಾಡುತ್ತಿರುವ ಜೋಕ್ಸ್ಗಳಿಗೆ ಕವಿತಾಗೆ ಭಯ ಅನ್ನುವುದೇ ಇಲ್ಲದೆ ಹೋಯಿತು. ಇಷ್ಟು ದಿನಗಳು ಆಫೀಸ್ನಲ್ಲಿ ಆಕೆಯ ಕೆಲಸ, ಆಕೆ ನೋಡಿಕೊಂಡು ಸೈಲೆಂಟ್ ಆಗಿ ಇರುವ ಕವಿತಾ ಫಸ್ಟ್ ಟೈಮ್ ಮನಸ್ಫೂರ್ತಿಯಾಗಿ ನಗುತ್ತಾ ಮಾತನಾಡುತ್ತಿದ್ದಾಳೆ. ಆ ಕತ್ತಲಲ್ಲಿ ಆತನ ಜೊತೆ ಮಾತನಾಡುತ್ತಿದ್ದ ಆ 10 ನಿಮಿಷಗಳು ಕವಿತಾಗೆ ಯಾಕೋ ತುಂಬ ಸ್ಪೆಷಲ್ ಆಗಿ ಅನಿಸಿದವು. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಫಿಟೇರಿಯಾದಲ್ಲಿ ಕಾಫಿ ತೆಗೆದುಕೊಳ್ಳುತ್ತಿರುವ ಕವಿತಾಗೆ, ಹಾಯ್ ಲಿಪ್ಮೇಟ್ ಅನ್ನುತ್ತಾ ಹಿಂದುಗಡೆಯಿಂದ ವಾಯ್ಸ್ ಕೇಳಿಸಿತು. ಹಿಂದಕ್ಕೆ ತಿರುಗಿ ನೋಡಿದರೆ ಆಕಾಶ್. ನಿನ್ನೆ ಆ ಟೆನ್ಷನ್ನಲ್ಲಿ ಸರಿಯಾಗಿ ನೋಡಲಿಲ್ಲ, ಆದರೆ ಈಗ ನೋಡಿದರೆ ತುಂಬ ಕ್ಯೂಟ್ ಆಗಿ ಅನಿಸಿದನು ಕವಿತಾಗೆ. ಲಿಪ್ಮೇಟಾ, ಹೆಸರು ಚೆನ್ನಾಗಿದೆ ಎಂದು ಸ್ಮೈಲ್ ಕೊಟ್ಟಳು ಕವಿತಾ. ಆಕಾಶ್ ತನ್ನ ಕಾಫಿಯನ್ನು
ತೆಗೆದುಕೊಳ್ಳುತ್ತಾ, ನಮ್ಮ ಫಸ್ಟ್ ಮೀಟಿಂಗ್ ಅಲ್ಲೇ ಅಲ್ವಾ ನಡೆದಿದ್ದು? ಇಷ್ಟಕ್ಕೂ ಈ ದಿನ ನಿಮ್ಮ 7th ಫ್ಲೋರ್ಗೆ ಹೇಗೆ ಹೋದಿರಿ? ಲಿಫ್ಟ್ನಲ್ಲ, ಇಲ್ಲದಿದ್ದರೆ ಸೇಫ್ ಸೈಡ್ ಎಂದು ಸ್ಟೆಪ್ಸ್ ಹತ್ತಿಬಿಟ್ಟಿರಾ ಎಂದು ಕೇಳಿದನು. ಇಬ್ಬರೂ ಕಾಫಿ ಕಪ್ಗಳು ಹಿಡಿದುಕೊಂಡು ಟೇಬಲ್ ಹತ್ತಿರ ಕುಳಿತುಕೊಂಡರು. ಕವಿತಾ ನಗುತ್ತಾ, ಇಲ್ಲಾರಿ, ದೇವರ ದಯೆಯಿಂದ ಈ ದಿನ ಲಿಫ್ಟ್ ನಿಂತು ಹೋಗಲಿಲ್ಲ, ಸೇಫಾಗಿಯೇ ಹೋದೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲದಿದ್ದರೆ ನಿನ್ನೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಅಂದಳು. ಥ್ಯಾಂಕ್ಸ್ ಯಾಕೆ ಬಿಡಿ, ಅಸಲು ನಿನ್ನೆ ನೀವು ಆಯಾಸ ಪಡುತ್ತಿರುವುದು ನೋಡಿ ನಾನು ತುಂಬ ಭಯಪಟ್ಟೆ. ನಾನು ಫ್ಲ್ಯಾಶ್ಲೈಟ್ ಹಾಕಿದ ತಕ್ಷಣ ನೀವು ಇಟ್ಟ ಎಕ್ಸ್ಪ್ರೆಷನ್ ನೋಡಿ 1 ಸೆಕೆಂಡ್ ನನಗೆ ಭಯ ಆಯಿತು. ನೀವು ನನ್ನನ್ನು ನೋಡಿ ಭಯಪಡುತ್ತಿದ್ದೀರಾ, ಇಲ್ಲದಿದ್ದರೆ ಕತ್ತಲು ನೋಡಿ ಭಯಪಡುತ್ತಿದ್ದೀರಾ ಎಂದು ನನ್ನ ಮೇಲೆ ನನಗೆ ಡೌಟ್ ಬಂದುಬಿಟ್ಟಿತು ಅಂದನು ಆಕಾಶ್ ತುಂಬ ಇನ್ನೋಸೆಂಟ್ ಆಗಿ ಮುಖ ಇಟ್ಟು. ಆತನು ಹೇಳಿದ ವಿಧಾನಕ್ಕೆ ಕವಿತಾಗೆ ತುಂಬ ನಗು ಬಂದಿತು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ ಅಂದಳು ನಗುತ್ತಲೇ. ಸರಿ ಬಿಡಿ, ನೆಕ್ಸ್ಟ್ ಟೈಮ್ ನೀವು ಲಿಫ್ಟ್ ಹತ್ತಿರ ಕಾಣಿಸಿದರೆ ನಾನು ಸೈಲೆಂಟ್ ಆಗಿ ಹೋಗಿ ಸ್ಟೆಪ್ಸ್ ಹತ್ತು ಬಿಡುತ್ತೀನಿ, ಅದೇ ಸೇಫ್ ಎಂದು ನಗುತ್ತಾ ಆಟ ಆಡಿಸಿದನು ಆಕಾಶ್. ಅಯ್ಯೋ, ನೀವು ಹಾಗೆ ಮರ್ಯಾದೆ ತೆಗೆಯಬೇಡಿ ಅಂದಳು ಕವಿತಾ ಸಹ ನಗುತ್ತಾ. ಸರಿ, ವರ್ಕ್ ಇದೆ, ಹೋಗುತ್ತೇನೆ, ಬಾಯ್ ಲಿಫ್ಟ್ ಮೇಟ್ ಎಂದು ಕಣ್ಣು ಹೊಡೆದು ಹೊರಟು ಹೋದನು ಆಕಾಶ್. ಆತನು ಹೋಗುತ್ತಿರುವ ಕಡೆಗೆ ನೋಡುತ್ತಾ ಆಕೆಗೆ ತಿಳಿಯದೇನೆ ಒಂದು ಚಿಕ್ಕ ಸ್ಮೈಲ್ ಕೊಟ್ಟಳು ಕವಿತಾ. ಹಾಗೆ ಲಿಫ್ಟ್ನಲ್ಲಿ ಶುರುವಾದ ಪರಿಚಯ ಕೆಲವು ದಿನಗಳಲ್ಲಿಯೇ ಒಳ್ಳೆ ಫ್ರೆಂಡ್ಸ್ ಆಗಿ ಬದಲಾಯಿತು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಇಬ್ಬರು ಭೇಟಿಯಾಗುವುದು, ತಮಾಷೆಯಾಗಿ ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುವುದು, ಸಾಯಂಕಾಲ ಕೆಲಸ ಮುಗಿದ ಮೇಲೆ ಬಸ್ ಸ್ಟ್ಯಾಂಡ್ ತನಕ ನಡೆದುಕೊಳ್ಳುತ್ತಾ ಹೋಗುವುದು ಅವರಿಗೆ ಅಭ್ಯಾಸ ಆಗಿ ಬದಲಾಗಿದೆ. ಯಾರ ಜೊತೆಯೂ ಅಷ್ಟು ಬೇಗ ಬೆರೆಯದ ಕವಿತಾಗೆ ಆಕಾಶ್ ಜೊತೆ ಮಾತ್ರ ತುಂಬ ಫ್ರೀಯಾಗಿ ಕಂಫರ್ಟೇಬಲ್ ಆಗಿ ಮಾತನಾಡುತ್ತಿದ್ದೇನೆ ಅನಿಸಿತು. ಆ ಸ್ನೇಹ ನಿಧಾನವಾಗಿ ಇನ್ನೊಂದು ಸ್ಟೇಜ್ಗೆ ಹೋಗುತ್ತಿರುವ ಟೈಮ್ ಅದು. ತಿಂಗಳ ಕೊನೆಯಾಗಿದ್ದರಿಂದ ಕವಿತಾಗೆ ಆ ದಿನ ವರ್ಕ್ ತುಂಬ ಜಾಸ್ತಿ ಇದೆ. ಅರ್ಜೆಂಟಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಸ್ವಲ್ಪ ಹೊತ್ತು ಬ್ರೇಕ್ ಸಹ ತೆಗೆದುಕೊಳ್ಳದೆ ಸಿಸ್ಟಮ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡುತ್ತಲೇ ಇದ್ದಾಳೆ. ಟೈಮ್ ಸಾಯಂಕಾಲ 6 ಗಂಟೆ ದಾಟಿತ್ತು. ಆಫೀಸ್ನಲ್ಲಿ ಒಬ್ಬೊಬ್ಬರು ಲಾಗೌಟ್ ಆಗಿ ಹೊರಟು ಹೋಗುತ್ತಿದ್ದಾರೆ. ಆಕಾಶ್ ವರ್ಕ್ ಸಹ 6 ಗಂಟೆಗೆ ಮುಗಿದು ಹೋಗಿದೆ. ಕವಿತಾಗೆ ಆಕಾಶ್ ಆಕೆಗೋಸ್ಕರ ವೇಟ್ ಮಾಡುತ್ತಾ ಇರುತ್ತಾನೆ ಎಂದು ನೆನಪಾಗಿ ತಕ್ಷಣ ಮೆಸೇಜ್ ಮಾಡಿದಳು. ಆಕಾಶ್, ನನ್ನ ಕೆಲಸ ಇನ್ನೂ ಮುಗಿಯಲಿಲ್ಲ, ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಈ ದಿನ ಲೇಟ್ ಆಗುವ ಹಾಗೆ ಇದೆ, ನೀನು ಹೊರಟು ಹೋಗು, ನನಗೋಸ್ಕರ ವೇಟ್ ಮಾಡಬೇಡ. ತಕ್ಷಣ ಆಕಾಶ್ ಹತ್ತಿರದಿಂದ ರಿಪ್ಲೈ ಬಂದಿತು. ಹೌದಾ, ಸರಿ, ಹುಷಾರು, ನಾನು ಹೊರಡುತ್ತಿದ್ದೇನೆ. ನೀನು ಮನೆಗೆ ಹೋದ ಮೇಲೆ ನನಗೆ ಒಂದು ಸಾರಿ ಮೆಸೇಜ್ ಮಾಡು. ಸರಿ ಆಕಾಶ್, ಬಾಯ್ ಎಂದು ರಿಪ್ಲೈ ಕೊಟ್ಟಳು. ತುಂಬ ಸ್ಟ್ರೆಸ್ ತೆಗೆದುಕೊಳ್ಳಬೇಡ, ಮಧ್ಯದಲ್ಲಿ ಒಂದು ಸಾರಿ ಕಾಫಿ ಕುಡಿ, ಮತ್ತೆ ವರ್ಕ್ ಸ್ಟಾರ್ಟ್ ಮಾಡು, ಬಾಯ್. ಆ ಮೆಸೇಜ್ ನೋಡಿದ ತಕ್ಷಣ ಕವಿತಾ ಮುಖದಲ್ಲಿ ಚಿಕ್ಕ ನಗು ಕಾಣಿಸಿತು. ಇಂತಹ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಆತನು ತೋರಿಸಿದ ಕೇರಿಂಗ್ ಕವಿತಾಗೆ ತುಂಬ ಇಷ್ಟ ಆಯಿತು. ಫೋನ್ ಪಕ್ಕಕ್ಕೆ ಇಟ್ಟು ಮತ್ತೆ ಉತ್ಸಾಹವಾಗಿ ತನ್ನ ಕೆಲಸ ಮುಂದುವರಿಸಿದಳು. ವರ್ಕ್ ಫಿನಿಶ್ ಆಗುವಷ್ಟರಲ್ಲಿ ರಾತ್ರಿ 10 ಗಂಟೆ ಆಗಿತ್ತು. ಲಾಗೌಟ್ ಮಾಡಿ ಬ್ಯಾಗ್ ತೆಗೆದುಕೊಂಡು ಕೆಳಗಡೆ ಬಂದಳು. ಆಫೀಸ್ ಗೇಟ್ ಹೊರಗಡೆ ನಿಂತುಕೊಂಡು ಫೋನ್ನಲ್ಲಿ ಕ್ಯಾಬ್ ಬುಕ್ ಮಾಡುತ್ತಿದ್ದರೆ ಸಡನ್ನಾಗಿ ಪಕ್ಕದಿಂದ ಒಂದು ವಾಯ್ಸ್ ಕೇಳಿಸಿತು. ಇನ್ನೂ ಕ್ಯಾಬ್ ಸಿಗಲಿಲ್ಲವಾ? ಕವಿತಾ ಬೆಚ್ಚಿ ಬಿದ್ದು ಪಕ್ಕಕ್ಕೆ ನೋಡಿದಳು. ಅಲ್ಲಿ ಆಕಾಶ್ ತನ್ನ ಬೈಕ್ ಪಕ್ಕದಲ್ಲಿ ನಿಂತುಕೊಂಡು ಇದ್ದಾನೆ. ಆತನನ್ನು ನೋಡಿ ಕವಿತಾ ಶಾಕ್ ಆದಳು. ಆಕಾಶ್, ನೀನು ಇನ್ನೂ ಹೋಗಲಿಲ್ಲವಾ? ಇಲ್ಲೇನು ಮಾಡುತ್ತಿದ್ದೀಯಾ ಅಂದಳು ಆಶ್ಚರ್ಯವಾಗಿ. ವರ್ಕ್ ಮುಗಿಯುವಷ್ಟರಲ್ಲಿ ಲೇಟ್ ಆಗುತ್ತದೆ ಅಂದೆ ಅಲ್ವಾ, ಒಬ್ಬಳೇ ಹೇಗೆ ಹೋಗುತ್ತೀಯಾ ಅನಿಸಿತು, ಅದಕ್ಕೆ ಇಲ್ಲೇ ಇದ್ದೆ, ಬಾ ನಾನು ಡ್ರಾಪ್ ಮಾಡುತ್ತೇನೆ ಅಂದನು. ಆಕಾಶ್ ನಗುತ್ತಾ ಆತನು ಆಕೆಗೋಸ್ಕರ ಅಷ್ಟೊತ್ತು ವೇಟ್ ಮಾಡಿದನು ಎಂದು ತಿಳಿದು ಕವಿತಾಗೆ ತುಂಬ ಆಶ್ಚರ್ಯವಾಗಿ ಅನಿಸಿತು. ಆ ಕ್ಷಣ ಆಕೆ ಮನಸ್ಸಿನಲ್ಲಿ ಆಕಾಶ್ ಮೇಲೆ ಏನೋ ತಿಳಿಯದ ಇಷ್ಟ ಶುರುವಾಯಿತು. ಲೈಫ್ ಲಾಂಗ್ ಈತನ ಜೊತೆ ಇದ್ದರೆ ಸಾಕು ಅನಿಸಿತು. ನಡಿ ಹೋಗೋಣ ಅನ್ನುತ್ತಾ ಆಕಾಶ್ ಹೆಲ್ಮೆಟ್ ಧರಿಸಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿದನು. ಕವಿತಾ ಹಿಂದುಗಡೆ ಕುಳಿತುಕೊಂಡ ಮೇಲೆ ಮನೆಗೆ ಹೋಗುವಷ್ಟರಲ್ಲಿ ಲೇಟಾಗುತ್ತದೆ ಅಲ್ವಾ, ದಾರಿಯಲ್ಲಿ ಎಲ್ಲಾದರೂ ಊಟ ತಿಂದು ಹೋಗೋಣವಾ, ಹಸಿವಾಗುತ್ತಿದೆಯೇನೋ ಎಂದು ಕೇಳಿದನು ಆಕಾಶ್. ತುಂಬ ಸಾಫ್ಟ್ ಆಗಿ ಪರವಾಗಿಲ್ಲ, ಮನೆಗೆ ಹೋದ ಮೇಲೆ ತಿನ್ನುತ್ತೇನೆ ಅಂದಳು ಕವಿತಾ ಸ್ವಲ್ಪ ಸಂಕೋಚದಿಂದ.
ಅದೆಲ್ಲ ನಡೆಯುವುದಿಲ್ಲ. ಇಷ್ಟೊಂದು ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತೀಯ. ನಡಿ, ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ ಅನ್ನುತ್ತಾ ಬೈಕ್ನಲ್ಲಿ ಮುಂದಕ್ಕೆ ಹೋದರು. ಸ್ವಲ್ಪ ಹೊತ್ತಿಗೆ ಒಂದು ಚಿಕ್ಕ ರೆಸ್ಟೋರೆಂಟ್ಗೆ ಹೋದರು. ಇಬ್ಬರು ಎದುರೆದುರುಗಡೆ ಕುಳಿತುಕೊಂಡರು. ರೆಸ್ಟೋರೆಂಟ್ನಲ್ಲಿ ತುಂಬ ಮೈಲ್ಡ್ ಆದ ರೊಮ್ಯಾಂಟಿಕ್ ಸಾಂಗ್ಗಳು ಪ್ಲೇ ಆಗುತ್ತಿದ್ದಾವೆ. ಆಕಾಶ್ ಮೆನು ನೋಡುತ್ತಾ ಆರ್ಡರ್ ಕೊಡುತ್ತಿದ್ದಾನೆ. ಆದರೆ ಕವಿತಾ ನೋಟ ಮಾತ್ರ ಆಕಾಶ್ ಮೇಲೆ ಇದೆ. ಆತನ ಹೇರ್ ಸ್ಟೈಲ್, ಆತನು ಮಾತನಾಡುವ ವಿಧಾನ, ಕೇರಿಂಗ್ ಎಲ್ಲ ಕವಿತಾವನ್ನು ಅಟ್ರಾಕ್ಟ್ ಮಾಡುತ್ತಿದ್ದಾವೆ. ಹಲೋ ಮೇಡಮ್, ಎಲ್ಲಿಗೆ ಹೊರಟು ಹೋದಿರಿ? ಆಕಾಶ್ ಚಿಟಿಕೆ ಹಾಕುತ್ತಾ ಕೇಳಿದನು. ಬೆಚ್ಚಿಬಿದ್ದು ಏನೂ ಇಲ್ಲ, ಜಸ್ಟ್ ಹಾಗೆ ಎಂದು ಕವರ್ ಮಾಡಿಕೊಂಡಳು ಕವಿತಾ. ಊಟ ತಿನ್ನುತ್ತಾ ಇಬ್ಬರು ತುಂಬ ವಿಷಯಗಳು ಮಾತನಾಡಿಕೊಂಡರು. ಮಾತುಗಳ ಮಧ್ಯೆ ಆಕಾಶ್, ಬೈದುವೆ ಕವಿತಾ, ನೀನು ಯಾವಾಗಲೂ ಹೀಗೆ ಸೈಲೆಂಟ್ ಆಗಿ ಇರುತ್ತೀಯಾ? ಅಫ್ಕೋರ್ಸ್ ನನ್ನ ಹತ್ತಿರ ಪ್ರಿಯಾಗೆ ಇರುತ್ತೀಯಾ ಅಂದ್ಕೋ. ಆದರೆ ನಿನಗೆ ಕೆಲವು ಡ್ರೀಮ್ಸ್, ಕೆಲವು ಕೋರಿಕೆಗಳು ಇರುತ್ತವೆ ಅಲ್ವಾ? ಅವು ಏನು ಎಂದು ಕೇಳಿದನು. ಕವಿತಾ ಒಂದು ಕ್ಷಣ ಆಲೋಚಿಸಿ, ದೊಡ್ಡ ದೊಡ್ಡ ಕೋರಿಕೆಗಳು ಏನೂ ಇಲ್ಲ ಆಕಾಶ್. ಒಳ್ಳೆ ಕೆರಿಯರ್ ಇರಬೇಕು, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಲೈಫ್ ಪಾರ್ಟ್ನರ್ ಬರಬೇಕು. ನನ್ನ ಪ್ರಪಂಚ ತುಂಬ ಚಿಕ್ಕದು ಎಂದು ತುಂಬ ಸಿಂಪಲ್ ಆಗಿ ಹೇಳಿಬಿಟ್ಟಳು. ಆ ಮಾತುಗಳಿಗೆ ಆಕಾಶ್ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಪ್ರಕಾಶ ಕಾಣಿಸಿತು. ಊಟ ತಿಂದ ಮೇಲೆ ಆಕಾಶ್ ಕವಿತಾವನ್ನು ಅವರ ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಹೊರಟು ಹೋದನು. ಆ ದಿನ ರಾತ್ರಿ ಕವಿತಾಗೆ ನಿದ್ದೆ ಬರಲಿಲ್ಲ. ಆಕಾಶ್ ಆಕೆಗೋಸ್ಕರ 4 ಗಂಟೆಗಳು ಕಾಯುವುದು, ಆ ಕೇರಿಂಗ್, ಆ ರೆಸ್ಟೋರೆಂಟ್ನಲ್ಲಿ ಆತನು ನೋಡಿದ ನೋಟ ಎಲ್ಲ ಕಣ್ಣುಗಳ ಮುಂದೆಯೇ ಬರುತ್ತಿದ್ದಾವೆ. ಆಕೆಗೆ ತಿಳಿಯದೇನೆ ಆಕಾಶ್ ಜೊತೆ ಒಂದು ಸುಂದರವಾದ ಭವಿಷ್ಯತ್ತನ್ನು ಊಹಿಸಿಕೊಳ್ಳಲು ಶುರು ಮಾಡಿದಳು. ಆ ದಿನದ ನಂತರ ಅವರಿಬ್ಬರ ಮಧ್ಯೆ ಇದ್ದ ಸಂಬಂಧ ಪೂರ್ತಿಯಾಗಿ ಬದಲಾಯಿತು. ಇಬ್ಬರು ಜಸ್ಟ್ ಫ್ರೆಂಡ್ಸ್ ಅನ್ನುವ ಸ್ಟೇಜ್ ದಾಟಿಬಿಟ್ಟರು. ವೀಕೆಂಡ್ ಬಂದರೆ ಸಾಕು, ಬೈಕ್ ಮೇಲೆ ಸಿಟಿ ಔಟ್ಸ್ಕರ್ಟ್ಗೆ ಲಾಂಗ್ ಡ್ರೈವ್, ಸ್ಟ್ರೀಟ್ ಫುಡ್, ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾಗಳು, ಹೀಗೆ ಅವರ ಪ್ರಪಂಚ ತುಂಬ ಸಂತೋಷವಾಗಿ ಬದಲಾಯಿತು. ಆಕಾಶ್ ಹಾಕುವ ಜೋಕ್ಸ್ಗೆ ಕವಿತಾ ಜೋರಾಗಿ ನಗುತ್ತಿದ್ದಳು. ಆಕಾಶ್ ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನು ಕೊಡುತ್ತಿದ್ದ. ಒಂದು ಕ್ಯೂಟ್ ಕೀ ಬಂಚ್, ಒಂದು ಒಳ್ಳೆ ಬುಕ್, ಹೀಗೆ ಕೊಡುತ್ತಾ ಕವಿತಾ ಮನಸ್ಸನ್ನು ದೋಚಿಕೊಂಡನು. ಕವಿತಾಗೆ ಆಕಾಶೇ ಪ್ರಪಂಚ ಆಗಿ ಹೋದನು. ಆತನು ಇಲ್ಲದೆ ಆಕೆ ಒಂದು ದಿನ ಸಹ ಊಹಿಸಿಕೊಳ್ಳಲಾಗದೆ ಹೋಗುತ್ತಿದ್ದಾಳೆ. ಹಾಗೆ 6 ತಿಂಗಳು ತುಂಬ ಚೆನ್ನಾಗಿ ಕಳೆದು ಹೋಯಿತು. ಮನೆಯವರು ಕವಿತಾಗೆ ಮದುವೆ ಸಂಬಂಧಗಳನ್ನು ನೋಡಲು ಶುರು ಮಾಡಿದರು. ಅಮ್ಮ ಅವರು ಪ್ರತಿದಿನ ಹುಡುಗರ ಫೋಟೋಗಳನ್ನು ಕಳಿಸುತ್ತಿದ್ದರೆ ಕವಿತಾಗೆ ಟೆನ್ಷನ್ ಶುರುವಾಯಿತು. ಹೇಗಾದರೂ ಆಕಾಶ್ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿ ಒಂದು ಕ್ಲಾರಿಟಿ ತೆಗೆದುಕೊಳ್ಳಬೇಕು ಎಂದು ಡಿಸೈಡ್ ಆದಳು. ಆ ಸಂಡೇ ಕವಿತಾ ಬರ್ತ್ಡೇ. ಆಕಾಶ್ ಆಕೆಯನ್ನು ಸಿಟಿ ಔಟ್ಸ್ಕರ್ಟ್ನಲ್ಲಿ ಒಂದು ಪ್ರಶಾಂತವಾದ ಓಪನ್ ಕೆಫೆಗೆ ಕರೆದುಕೊಂಡು ಹೋದನು. ಕೇಕ್ ಕಟ್ ಮಾಡಿದ ಮೇಲೆ ಆಕಾಶ್ ತನ್ನ ಜೋಬಿನೊಳಗಡೆಯಿಂದ ಒಂದು ಚಿಕ್ಕ ಗೋಲ್ಡ್ ರಿಂಗ್ ತೆಗೆದು ಕವಿತಾ ಬೆರಳಿಗೆ ಹಾಕಿದನು. ಹ್ಯಾಪಿ ಬರ್ತ್ಡೇ ಲಿಪ್ಮೇಟ್, ದಿಸ್ ಈಸ್ ಫಾರ್ ಯು ಅಂದನು ತನ್ನ ರೆಗ್ಯುಲರ್ ಸ್ಮೈಲ್ನಂತೆ. ಕವಿತಾ ರಿಂಗನ್ನು ನೋಡಿಕೊಂಡು ತುಂಬ ಖುಷಿಯಾದಳು. ಥ್ಯಾಂಕ್ ಯು ಆಕಾಶ್, ಇದು ನನಗೆ ತುಂಬ ಸ್ಪೆಷಲ್. ಆದರೆ ನಾನು ನಿನ್ನ ಹತ್ತಿರ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು, ಅದು ಸ್ವಲ್ಪ ಸೀರಿಯಸ್ ಆಗಿ. ಹೇಳು ಕವಿತಾ, ಏನು ಸಡನ್ನಾಗಿ ಫೇಸ್ನಲ್ಲಿ ಅಷ್ಟೊಂದು ಸೀರಿಯಸ್ನೆಸ್ ಬಂದುಬಿಟ್ಟಿತು? ಮ್ಯಾನೇಜರ್ ಏನಾದರೂ ವಾರ್ನಿಂಗ್ ಕೊಟ್ಟರಾ ಏನು ಎಂದು ನಗುತ್ತಲೇ ಕೇಳಿದನು ಆಕಾಶ್ ಜ್ಯೂಸ್ ಕುಡಿಯುತ್ತಾ. ಜೋಕ್ ಅಲ್ಲ ಆಕಾಶ್, ನಮ್ಮ ಮನೆಯಲ್ಲಿ ನನಗೆ ಮದುವೆಯ ಸಂಬಂಧಗಳು ನೋಡುತ್ತಿದ್ದಾರೆ. ಅವರಿಗೆ ಏನೆಂದು ಹೇಳಬೇಕು? ಆಲ್ಮೋಸ್ಟ್ 6 ಮಂತ್ನಿಂದ ನಾವು ಜೊತೆಯಲ್ಲಿ ತಿರುಗಾಡುತ್ತಿದ್ದೇವೆ. ನಮ್ಮ ಮದುವೆಯ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾವಾಗ ಹೇಳುತ್ತೀಯಾ ಎಂದು ತುಂಬ ಆಸೆಯಿಂದ ಕೇಳಿದಳು. ಆ ಮಾತುಗಳು ಕೇಳಿದ ತಕ್ಷಣ ಆಕಾಶ್ ಕೈಯಲ್ಲಿದ್ದ ಗ್ಲಾಸ್ ಟೇಬಲ್ ಮೇಲೆ ಇಟ್ಟು ನಗುತ್ತಾ, ಮದುವೆನಾ? ಅಮ್ಮೋ, ಲಿಪ್ನಲ್ಲಿ ಶುರುವಾದ ಸ್ಟೋರಿ ಅಲ್ವಾ ಎಂದು ಆಗಲೇ ಮದುವೆಯ ಹಸೆಮಣೆ ಹತ್ತಿಸಿಬಿಡೋಣ ಅಂದುಕೊಳ್ಳುತ್ತಿದ್ದೀಯಾ ಏನು? ನನ್ನಿಂದ ಆಗುವುದಿಲ್ಲ ಅಪ್ಪ. ನಾನು ಇನ್ನ ಈ ಬ್ಯಾಚುಲರ್ ಲೈಫನ್ನು ಎಂಜಾಯ್ ಮಾಡುವ ಮೂಡಿನಲ್ಲಿಯೇ ಇದ್ದೇನೆ ಎಂದು ಯಾವತ್ತಿನ ಹಾಗೆ ಕ್ಯಾಜುವಲ್ ಆಗಿ ಒಂದು ಜೋಕ್ ಮಾಡಿದನು. ಕವಿತಾಗೆ ಏನೂ ಅರ್ಥ ಆಗಲಿಲ್ಲ. ಎಂಜಾಯ್ ಮಾಡುವುದೇನು ಆಕಾಶ್? ಇಷ್ಟು ದಿನ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿದೆ ಅಲ್ವಾ? ಮದುವೆ ಮಾಡಿಕೊಳ್ಳುವ ಉದ್ದೇಶ ಇಲ್ಲದೇ ಇದ್ದಾಗ ಅಸಲು ಇದೆಲ್ಲ ಯಾಕೆ ಮಾಡಿದಂತೆ? ಧ್ವನಿ ನಡುಗುತ್ತಾ ಕೇಳಿದಳು. ಆಕಾಶ್ ಸ್ವಲ್ಪ ಮುಂದಕ್ಕೆ ಬಗ್ಗಿ, ಕವಿತಾ ಕೂಲ್, ನೀನೆಂದರೆ ಇಷ್ಟ ಅನ್ನುವ ಮಾತು ನಿಜಾನೇ.
ನಿನ್ನ ಜೊತೆ ಇದ್ದರೆ ತುಂಬ ರಿಲ್ಯಾಕ್ಸ್ ಆಗಿ ಖುಷಿಯಾಗಿ ಇರುತ್ತದೆ. ಆದರೆ ಆ ಇಷ್ಟವನ್ನು ಪ್ರೀತಿ ಎಂದು ಏಕೆ ಅಂದುಕೊಳ್ಳುತ್ತೀಯ? ಮದುವೆ, ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಂತಹ ಆಲೋಚನೆಗಳು ನನಗೆ ಅಸಲು ಇಲ್ಲ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಚೆನ್ನಾಗಿರುತ್ತದೆ ಅಲ್ವಾ ಎಂದು ಕೆಲವು ದಿನಗಳು ಹೀಗೆ ಎಂಜಾಯ್ ಮಾಡೋಣ ಅಂದುಕೊಂಡೆ ಅಷ್ಟೇ. ನೀನು ಸಹ ಜಸ್ಟ್ ಟೈಮ್ ಪಾಸ್ಗೋಸ್ಕರ ನನ್ನ ಜೊತೆ ತಿರುಗುತ್ತಿದ್ದೀಯಾ ಅಂದುಕೊಂಡೆ. ಅಸಲು ವಿಷಯ ಏನೆಂದರೆ, ನಮ್ಮ ಮನೆಯಲ್ಲಿ ನನ್ನ ನಾದಿನಿಯ ಜೊತೆ ನನ್ನ ಮದುವೆ ಯಾವಾಗಲೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನು 4 ತಿಂಗಳಲ್ಲಿ ಮದುವೆ. ಅದಕ್ಕೆ ಸ್ವಲ್ಪ ನನ್ನ ಬ್ಯಾಚುಲರ್ ಲೈಫನ್ನು ಎಂಜಾಯ್ ಮಾಡೋಣ ಎಂದು ಅನ್ನುತ್ತಾ ಯಾವ ಮಾತ್ರಾನು ಗಿಫ್ಟ್ ಫೀಲ್ ಇಲ್ಲದೇನೆ ತುಂಬ ನಾರ್ಮಲ್ ವಿಷಯ ಹೇಳಿದಂತೆ ಹೇಳಿಬಿಟ್ಟನು. ಆ ಮಾತುಗಳು ಕೇಳಿದ ತಕ್ಷಣ ಕವಿತಾಗೆ ಒಂದು ಕ್ಷಣ ಮೈಂಡ್ ಬ್ಲಾಕ್ ಆಗಿ ಹೋಯಿತು. ಅಲ್ಲಿಯ ತನಕ ಕ್ಯೂಟ್ ಆಗಿ ಅನಿಸಿದ ಆಕಾಶ್ ನಗು ಈಗ ಆಕೆಗೆ ತುಂಬ ಅಸಹ್ಯವಾಗಿ ಅನಿಸಿತು. ಇಷ್ಟು ದಿನ ಆತ ತೋರಿಸಿದ ಕೇರಿಂಗ್, ಪ್ರೀತಿ ಎಲ್ಲ ಸುಳ್ಳು ಎಂದು ತಿಳಿಯಿತು. ಕಣ್ಣುಗಳಲ್ಲಿ ನೀರು ತಿರುಗಿದವು. ಅವುಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಸೈಲೆಂಟ್ ಆಗಿ ಎದ್ದು ನಿಂತುಕೊಂಡಳು ಕವಿತಾ. ಬೆರಳಿಗೆ ಇದ್ದ ಆ ಗೋಲ್ಡ್ ರಿಂಗ್ ತೆಗೆದು ಟೇಬಲ್ ಮೇಲೆ ಇಟ್ಟಳು. ನೀನು ಹಾಕಿದ ಜೋಕ್ಸ್ಗೆ ಇಷ್ಟು ದಿನ ನಾನು ನಗುತ್ತಿದ್ದೆ ಆಕಾಶ್. ಆದರೆ ನನ್ನ ಲೈಫನ್ನೇ ಒಂದು ಜೋಕ್ ಮಾಡುತ್ತೀಯಾ ಎಂದು ಊಹಿಸಲಿಲ್ಲ. ಆ ದಿನ ಲಿಫ್ಟ್ನಲ್ಲಿ 2 ನಿಮಿಷಗಳ ಕತ್ತಲಿಗೆ ನಾನು ಭಯಪಟ್ಟರೆ ಲೈಟ್ ಹಾಕಿ ಧೈರ್ಯ ಹೇಳಿದೆ. ಆದರೆ ಈಗ ನನ್ನ ಜೀವನವನ್ನೇ ಕತ್ತಲೊಳಗಡೆ ತಳ್ಳಿ ಎಷ್ಟು ಪ್ರಶಾಂತವಾಗಿ ಮಾತನಾಡುತ್ತಿದ್ದೀಯಾ ಆಕಾಶ್. ಒಬ್ಬ ಹುಡುಗಿಯ ಎಮೋಷನಲ್ ಜೊತೆ ಆಡಿಕೊಳ್ಳುವುದು ನಿನ್ನ ದೃಷ್ಟಿಯಲ್ಲಿ ಟೈಮ್ ಪಾಸ್ ಆಗಿರಬಹುದು. ಆದರೆ ನನ್ನ ದೃಷ್ಟಿಯಲ್ಲಿ ಅದು ಮೋಸ. ನನ್ನ ಪ್ರೀತಿಗೆ ನಿನ್ನಂಥವನು ಅರ್ಹನು ಅಲ್ಲ. ಗುಡ್ ಬೈ ಆಕಾಶ್. ಹಿಂದಕ್ಕೆ ತಿರುಗಿ ನೋಡದೆ ಆ ಕೆಫೆಯಿಂದ ಹೊರಗಡೆ ಬಂದು ಬಿಟ್ಟಳು ಕವಿತಾ. ಆಕಾಶ್ ಆಕೆಯನ್ನು ಕನಿಷ್ಠ ತಡೆಯುವುದಕ್ಕೂ ಸಹ ಪ್ರಯತ್ನಿಸಲಿಲ್ಲ. ಆದರೆ ಅಬ್ಬಾ, ದೊಡ್ಡದಾಗಿ ಜಗಳ ಆಗದೆ ದೂರ ಮಾಡಿಕೊಂಡೆ ಅಂದ ಹಾಗೆ ಕೂಲ್ ಆಗಿ ಉಳಿದ ಜ್ಯೂಸ್ ಕುಡಿದನು. ಆ ರಾತ್ರಿ ಕವಿತಾ ತನ್ನ ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಳು. ಒಂದು ಭ್ರಮೆಯನ್ನು ನಿಜ ಅಂದುಕೊಂಡು ಎಷ್ಟೊಂದು ಮೋಸ ಎಂದು ನೆನಪು ಮಾಡಿಕೊಂಡು ಬಾಧೆಪಟ್ಟಳು. ಕೆಲವು ದಿನಗಳು ಆ ಡಿಪ್ರೆಷನ್ನಲ್ಲಿಯೇ ಕಳೆದು ಹೋಯಿತು. ಆಫೀಸ್ಗೆ ಹೋಗುವುದು ಬರುವುದು. ಆಕಾಶ್ ಎದುರುಗಡೆ ಬಂದರೂ ಕನಿಷ್ಠ ಆತನ ಕಡೆಗೂ ಸಹ ನೋಡುತ್ತಿರಲಿಲ್ಲ. ಮೆಲ್ಲಗೆ ಆ ನೋವಿನಿಂದ ಹೊರಗಡೆ ಬರುತ್ತಾಳೆ ಕವಿತಾ. ತನ್ನ ಕೆರಿಯರ್ ಮೇಲೆ ಫುಲ್ ಫೋಕಸ್ ಇಟ್ಟಳು. 4 ತಿಂಗಳ ನಂತರ ಕವಿತಾ ಪೇರೆಂಟ್ಸ್ನ ಬಲವಂತದ ಮೇಲೆ ಒಬ್ಬ ಹುಡುಗಿಯನ್ನು ನೋಡಲು ಬರುವುದಕ್ಕೆ ಒಪ್ಪಿಕೊಂಡಳು. ಜಸ್ಟ್ ಹೋಗಿ ಮಾತನಾಡು, ಇಷ್ಟ ಆಗದಿದ್ದರೆ ಬೇಡ ಎಂದು ಹೇಳು ಎಂದು ಹೇಳಿ ಅವರ ಅಮ್ಮ ಕೇಳಿಕೊಂಡರೆ ಒಂದು ಭಾನುವಾರ ಸಾಯಂಕಾಲ ಕಾಫಿ ಶಾಪ್ಗೆ ಹೋದಳು. ಆ ಹುಡುಗನ ಹೆಸರು ಕಾರ್ತಿಕ್. ಆತನು ಒಂದು ಒಳ್ಳೆ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡುತ್ತಿದ್ದಾನೆ. ಕವಿತಾ ಸಿಂಪಲ್ ಆಗಿ ಒಂದು ಕಾಟನ್ ಕುರ್ತಾ ಹಾಕಿಕೊಂಡು ಹೋಗಿದ್ದಳು. ಕಾರ್ತಿಕ್ ಅಷ್ಟೊತ್ತಿಗೆ ಅಲ್ಲಿ ವೇಟ್ ಮಾಡುತ್ತಿದ್ದನು. ಲೈಟ್ ಬ್ಲೂ ಕಲರ್ ಶರ್ಟ್, ಜೀನ್ಸ್ ಪ್ಯಾಂಟ್ ಹಾಕಿಕೊಂಡಿದ್ದನು. ನೋಡುವುದಕ್ಕೆ ತುಂಬ ಡೀಸೆಂಟ್ ಆಗಿ ಪ್ರಶಾಂತವಾಗಿ ಇದ್ದಾನೆ. ಆಕಾಶ್ ತರಹ ಆತನಲ್ಲಿ ಶೋ ಅಪ್ ಇಲ್ಲ. ತಕ್ಷಣ ಎದ್ದು ನಿಂತುಕೊಂಡು ಒಂದು ಸ್ಮೈಲ್ ಕೊಟ್ಟನು. ಹಾಯ್ ಕವಿತಾ, ನನ್ನ ಹೆಸರು ಕಾರ್ತಿಕ್, ಪ್ಲೀಸ್ ಕುಳಿತುಕೋ. ಕವಿತಾ ಕುಳಿತುಕೊಂಡ ಮೇಲೆ ಯಾವ ಫಾರ್ಮಾಲಿಟಿ ಕ್ವಶನ್ಸ್ ಕೇಳುತ್ತಾನೆ ಅಂದುಕೊಂಡಳು. ಆದರೆ ಕಾರ್ತಿಕ್ ತುಂಬ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದನು. ಟ್ರಾಫಿಕ್ನಲ್ಲಿ ತೊಂದರೆ ಆಗಲಿಲ್ಲ ಅಲ್ವಾ? ಆಕ್ಚುಯಲ್ ಆಗಿ ಈ ಕಾಫಿ ಶಾಪ್ನಲ್ಲಿ ಕೋಲ್ಡ್ ಕಾಫಿ ತುಂಬ ಚೆನ್ನಾಗಿರುತ್ತೆ, ಆರ್ಡರ್ ಮಾಡೋಣವಾ ಎಂದು ಕೇಳಿದನು. ಕವಿತಾ ಸ್ವಲ್ಪ ರಿಲ್ಯಾಕ್ಸ್ ಆದಳು. ಸರಿ ಅಂದಳು. ಕಾಫಿ ಬಂದ ಮೇಲೆ ಕಾರ್ತಿಕ್ ನಿಧಾನವಾಗಿ ಮಾತನಾಡಲು ಶುರು ಮಾಡಿದನು. ನಮ್ಮ ಪೇರೆಂಟ್ಸ್ ನನ್ನ ಬಗ್ಗೆ ನಿಮಗೆ ಹೇಳಿರುತ್ತಾರೆ. ಸೊ ನಾನೇನು ನನ್ನ ಬಗ್ಗೆ ಪೋಸ್ ಕೊಟ್ಟಿಕೊಳ್ಳುವುದಿಲ್ಲ. ನನಗೆ ಸಿಂಪಲ್ ಲೈಫ್ ಇಷ್ಟ. ವೀಕೆಂಡ್ ಬಂದರೆ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು, ಇಲ್ಲದಿದ್ದರೆ ಒಳ್ಳೆ ಮೂವಿ ನೋಡುವುದು ನನ್ನ ರೊಟೀನ್. ಕವಿತಾ ಆತನನ್ನು ಗಮನಿಸುತ್ತಿದ್ದಾಳೆ. ಮಾತುಗಳಲ್ಲಿ ತುಂಬ ನಿಜ ಇದೆ. ನಿಮ್ಮ ಪ್ರೊಫೈಲ್ ನೋಡಿದೆ ಕವಿತಾ, ತುಂಬ ಇಂಪ್ರೆಸಿವ್ ಆಗಿ ಇದೆ. ನಾರ್ಮಲ್ ಆಗಿ ಮದುವೆಯ ನಂತರ ಹುಡುಗಿಯರು ಕೆಲಸ ಮಾಡಬಹುದಾ ಇಲ್ಲವಾ ಎಂದು ಕೇಳುತ್ತಾರೆ. ಆದರೆ ನನ್ನ ಉದ್ದೇಶ ಏನೆಂದರೆ ನಿಮ್ಮ ಕೆರಿಯರ್, ನಿಮ್ಮ ಐಡೆಂಟಿಟಿ, ಅದನ್ನು ಯಾವತ್ತಿಗೂ ದೂರ ಮಾಡಿಕೊಳ್ಳಬೇಡಿ. ನಿಮಗೆ ಫುಲ್ ಸಪೋರ್ಟ್ ನನ್ನ ಕಡೆಯಿಂದ ಇರುತ್ತದೆ ಎಂದು ತುಂಬ ಕ್ಲಿಯರ್ ಆಗಿ ಹೇಳಿದನು ಕಾರ್ತಿಕ್. ಕವಿತಾಗೆ ತುಂಬ ಆಶ್ಚರ್ಯವಾಗಿ ಅನಿಸಿತು. ಒಬ್ಬ ಹುಡುಗ ಆಕೆಯ ಕೆರಿಯರ್ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಆಗಿ
ಮಾತನಾಡುವುದು ಆಕೆಗೆ ತುಂಬಾ ಇಷ್ಟ ಆಯಿತು. ಕವಿತಾ ಸ್ವಲ್ಪ ಧೈರ್ಯ ಮಾಡಿ, ಕಾರ್ತಿಕ್, ನಿನಗೆ ಒಂದು ವಿಷಯ ಹೇಳಬೇಕು. ಐ ಹ್ಯಾಡ್ ಎ ಪಾಸ್ಟ್. ಒಬ್ಬ ಹುಡುಗನನ್ನು ಇಷ್ಟಪಟ್ಟೆ, ಆದರೆ ಅದು ವರ್ಕೌಟ್ ಆಗಲಿಲ್ಲ. ದಟ್ಸ್ ಓವರ್ ನೌ. ಆದರೆ ನಿಮಗೆ ಈ ವಿಷಯ ಮೊದಲೇ ಹೇಳುವುದು ಕರೆಕ್ಟ್ ಅನಿಸಿತು ಎಂದು ನಿಜ ಹೇಳಿಬಿಟ್ಟಳು. ಕಾರ್ತಿಕ್ ಮುಖದಲ್ಲಿ ಎಂತಹುದೇ ಎಕ್ಸ್ಪ್ರೆಷನ್ ಬದಲಾಗಲಿಲ್ಲ. ಆತನು ತನ್ನ ಕಾಫಿ ಕಪ್ ಕೆಳಗಡೆ ಇಟ್ಟು ಕವಿತಾ ಕಣ್ಣುಗಳೊಳಗಡೆ ನೋಡುತ್ತಾ ತುಂಬ ಮೆಚೂರ್ಡ್ ಆಗಿ ಉತ್ತರ ಕೊಟ್ಟನು. ಕವಿತಾ, ನಮ್ಮೆಲ್ಲರಿಗೂ ಒಂದು ಪಾಸ್ಟ್ ಇರುತ್ತದೆ. ಆ ಪಾಸ್ಟ್ ಅನ್ನುವುದು ನಾವು ಬಿಟ್ಟು ಬಿಟ್ಟ ಒಂದು ಪುಸ್ತಕದಂತಹುದು. ಅದನ್ನು ಪಕ್ಕಕ್ಕೆ ಇಟ್ಟು ಮುಂದಕ್ಕೆ ಹೋಗುವುದೇ ಲೈಫ್. ನನಗೆ ನಿಮ್ಮ ಪಾಸ್ಟ್ ಬಗ್ಗೆ ಸಂಬಂಧ ಇಲ್ಲ. ನಿಮ್ಮ ಫ್ಯೂಚರ್ನಲ್ಲಿ ನಾನು ಒಂದು ಪಾರ್ಟ್ ಆಗುತ್ತೀನಾ ಇಲ್ಲವಾ ಅನ್ನುವುದೇ ನನಗೆ ಮುಖ್ಯ. ಯು ಆರ್ ಆನೆಸ್ಟ್ ಅಂಡ್ ಐ ರೆಸ್ಪೆಕ್ಟ್ ದಟ್. ಆ ಒಂದು ಮಾತಿನಿಂದ ಕವಿತಾ ಮನಸ್ಸಿನಲ್ಲಿ ಇರುವ ಬಾಧೆಯೆಲ್ಲ ಕಡಿಮೆಯಾದಂತೆ ಅನಿಸಿತು. ಕಾರ್ತಿಕ್ ಮಾತುಗಳು ಆಕೆಗೆ ತುಂಬ ಸುರಕ್ಷತೆ ಕೊಟ್ಟಿತು. ಪ್ರೀತಿ ಅಂದರೆ ರೋಲರ್ ಕೋಸ್ಟರ್ ರೈಡ್ ತರಹ ಇರಬೇಕಾಗಿಲ್ಲ. ಒಂದು ಪ್ರಶಾಂತವಾದ ಸಾಯಂಕಾಲದ ತರಹ ಇದ್ದರೆ ಸಾಕು ಅನಿಸಿತು ಆಕೆಗೆ. ಆ ನಂತರ ಅವರಿಬ್ಬರು ತುಂಬ ಹೊತ್ತು ಮಾತನಾಡಿಕೊಂಡರು. ಪ್ರತಿದಿನ ರಾತ್ರಿ ಫೋನ್ನಲ್ಲಿ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಕಾರ್ತಿಕ್ ಯಾವಾಗಲೂ ತನ್ನ ಲಿಮಿಟ್ಸ್ ಅನ್ನು ಕ್ರಾಸ್ ಮಾಡಲಿಲ್ಲ. ಕವಿತಾಗೆ ತುಂಬ ಫ್ರೀಡಮ್ ಕೊಟ್ಟನು. ಆಕೆ ಕಣ್ಣುಗಳಲ್ಲಿ ಮತ್ತೆ ಆ ಹಳೆಯ ಶೈನ್ ಬರಲು ಶುರುವಾಯಿತು. ಕಾರ್ತಿಕ್ ಜೊತೆ ಆಕೆ ತನ್ನ ಜೀವನವನ್ನು ಊಹಿಸಿಕೊಂಡಳು. 1 ತಿಂಗಳ ನಂತರ ಇಬ್ಬರು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಕಟ್ ಮಾಡಿದರೆ ಮತ್ತೆ ಮೊದಲ ಸೀನ್. ಕವಿತಾ ಕೈ ಮೆಹಂದಿ ಮೇಲೆ ಬಿದ್ದ ಆ ಕಣ್ಣೀರಿನ ಹನಿ ಮೋಸ ಹೋದೆ ಅನ್ನುವ ಬಾಧೆಯಿಂದ ಬಂದ ಕಣ್ಣೀರು ಅಲ್ಲ. ಆಕೆಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಕಾರ್ತಿಕ್ನಂತಹ ನಿಜವಾದ ಜೊತೆಗಾರ ಸಿಕ್ಕಿದ್ದಕ್ಕೆ ಬಂದ ಆನಂದದ ಬಾಷ್ಪಗಳು. ಜೋರಾಗಿ ಉಸಿರನ್ನು ತೆಗೆದುಕೊಂಡು ಹಳೆಯ ಜ್ಞಾಪಕಗಳನ್ನು ಶಾಶ್ವತವಾಗಿ ಆ ರೂಮಿನಲ್ಲಿಯೇ ಬಿಟ್ಟು ಬಿಟ್ಟು ಕನ್ನಡಿಯಲ್ಲಿ ಆಕೆಯನ್ನು ಆಕೆ ನೋಡಿಕೊಂಡು ಸುಂದರವಾಗಿ ನಗುತ್ತಾ ಎಷ್ಟೋ ಆತ್ಮವಿಶ್ವಾಸದಿಂದ ಮದುವೆ ಮಂಟಪದ ಕಡೆಗೆ ಹೆಜ್ಜೆ ಇಟ್ಟಳು ಕವಿತಾ. ಕತ್ತಿನಲ್ಲಿ ಹೂವಿನ ಹಾರ ಹಾಕಿಕೊಂಡು ಕಾರ್ತಿಕ್ ಪಕ್ಕದಲ್ಲಿ ಕುಳಿತುಕೊಂಡು ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಳ್ಳುತ್ತಿದ್ದಾಳೆ ಕವಿತಾ. ಆ ಮದುವೆಗೆ ಬಂದ ಗೆಸ್ಟ್ಗಳಲ್ಲಿ ಒಂದು ಮೂಲೆಯಲ್ಲಿ ನಿಂತುಕೊಂಡು ಇದ್ದಾನೆ ಆಕಾಶ್. ಯಾವ ನಾದಿನಿಯ ಜೊತೆ ಮದುವೆ ಎಂದು ಹೇಳಿ ಆಗ ಕವಿತಾವನ್ನು ದೂರ ಮಾಡಿಕೊಂಡನೋ, ಸರಿಯಾಗಿ ಮದುವೆಗೆ 1 ವಾರದ ಮೊದಲು ಆ ನಾದಿನಿ ಆಕೆ ಪ್ರೀತಿಸಿದ ಹುಡುಗನ ಜೊತೆ ಹೊರಟು ಹೋದಳು. ಕವಿತಾ ತೋರಿಸಿದ ನಿಜವಾದ ಪ್ರೀತಿಗೆ ಕೇವಲ ಒಂದು ಟೈಮ್ ಪಾಸ್ ಆಗಿ ನೋಡಿದ ಆಕಾಶ್ಗೆ ತನ್ನ ನಾದಿನಿಗೆ ಆತನೊಬ್ಬ ಆಪ್ಷನ್ ಮಾತಾನೆ ಎಂದು ತಿಳಿದು ಆತನ ಜೀವನಕ್ಕೆ ಜೋರಾಗಿ ಪೆಟ್ಟು ಬಿದ್ದಿತು. ಕರ್ಮ ಈಸ್ ಬ್ಯಾಕ್ ಅನ್ನುವುದು ಪ್ರಾಕ್ಟಿಕಲ್ ಆಗಿ ಅರ್ಥ ಆಯಿತು. ಹಾಗೆ ಒಬ್ಬಂಟಿಯಾದ ಆಕಾಶ್ ಈಗ ಅಲ್ಲಿ ಕವಿತಾ ಕಾರ್ತಿಕ್ ಜೊತೆ ಎಷ್ಟು ಸಂತೋಷವಾಗಿ ಇದ್ದಾಳೋ ನೋಡಿ ಒಳಗಡೆ ಕುಗ್ಗಿ ಹೋಗುತ್ತಿದ್ದಾನೆ. ಆತನು ಎಂತಹ ಸ್ವಚ್ಛವಾದ ಪ್ರೀತಿಯನ್ನು ದೂರ ಮಾಡಿಕೊಂಡನೋ ಆತನಿಗೆ ಈಗ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಆದರೆ ಆಗಬೇಕಾದ ನಷ್ಟ ಆಗಿ ಹೋಗಿದೆ. ಕವಿತಾ ಆತನಿಗೆ ಯಾವತ್ತಿಗೂ ಸಿಗದ ಒಂದು ಸುಂದರವಾದ ಜ್ಞಾಪಕವಾಗಿ ಉಳಿದು ಹೋದಳು. ಲೈಫ್ನಲ್ಲಿ ಯಾರಾದರೂ ನಮ್ಮನ್ನು ಮೋಸ ಮಾಡಿದಾಗ ಅದೇ ಜೀವನ ಅಂದುಕೊಂಡು ಅಳುತ್ತಾ ಕುಳಿತುಕೊಳ್ಳಬೇಡಿ. ನಮಗೆ ಮೊದಲು ಪರಿಚಯವಾದ ಪ್ರೀತಿ ಶಾಶ್ವತ ಅಂದುಕೊಳ್ಳುವುದು ಸಹಜ. ಆದರೆ ಆಕಾಶ್ನಂತಹವರು ನಮಗೆ ಒಂದು ಜೀವನದ ಪಾಠ ಕಲಿಸುವುದಕ್ಕೆ ಮಾತ್ರನೇ ಬರುತ್ತಾರೆ. ಕಾರ್ತಿಕ್ನಂತಹ ನಿಜವಾದ ಪ್ರೀತಿ ನಮ್ಮ ಜೀವನದೊಳಗಡೆ ಯಾವಾಗ ಬರುತ್ತದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಸಹನೆಯಿಂದ ಇರೋಣ ಸರಿಯಾದ ವ್ಯಕ್ತಿಗೋಸ್ಕರ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.